ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಾಗರಾಜ್ ಪಾಟೀಲ್ ಅಂತ. ನಾನು ಒಂದು ಇಂಡಸ್ಟ್ರಿಯಲ್ಲಿ ಒಂದು 20-25 ವರ್ಷ ಕೆಲಸ ಮಾಡಿ ಬಂದಿದ್ದೀನಿ. ಹಾಗಾಗಿ ಇಂಡಸ್ಟ್ರಿ ಡೆವಲಪ್ಮೆಂಟ್ ನಮ್ಮ ಬೆಳಗಾವಿ ಸಿಟಿಯಲ್ಲಿ ಆದರೆ ಯಾವ ರೀತಿ ನಮ್ಮ ಬೆಳಗಾವಿ ನಗರ ಒಂದು ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದೇ ರೀತಿ ಈಗ ಈ ಮಾಧ್ಯಮದ ಮೂಲಕ ನಾನು ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾನು ಒಂದು ಮನವಿ ಮಾಡ್ಕೊತೀನಿ. ಇದೇ ರೀತಿಯಲ್ಲಿ ಪ್ರಕಾಶ್ ಮುಗ್ಳಿ ಸಾಹೇಬರು ಹಾಗೂ ಕಿರಣ್ ಕುಮಾರ್ ಅವರು ಇದೇ ಅಚೀವ್ಮೆಂಟ್ ಮಾಡಿದ್ದಾರೆ. 16.5 ಕೋಟಿ ರೂಪಾಯಿವರೆಗೇನು ಬಂಡವಾಳ ಬಂದಿದೆ ಗ್ರೀನ್ ಎನರ್ಜಿಯಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ. ಅದೇ ರೀತಿ ಈ ಇಂಡಸ್ಟ್ರೀಸ್ ಬೆಳಗಾವಿಯಲ್ಲಿ ಬಂದರೆ ಇಮಿಡಿಯೇಟ್ಲಿ ಒಂದು 400-500 ಜನಕ್ಕೆ ಇಲ್ಲಿ ಉದ್ಯೋಗ ಸಿಗುತ್ತೆ. ಅದೇ ರೀತಿ ಬೆಳಗಾವಿಯಿಂದ ಏನು ನಮ್ಮ ಇಂಜಿನಿಯರ್ಸ್, ನಮ್ಮ ನಾಲೆಜ್, ನಮ್ಮ ಟೆಕ್ನಾಲಜಿ ಏನು ಬೇರೆ ರಾಜ್ಯ ಅಥವಾ ಬೇರೆ ದೇಶಕ್ಕೆ ಹೋಗ್ತಾ ಇದೆ, ಅದನ್ನು ನಾವು ಇಲ್ಲೇ ಬೆಳಗಾವಿಯಲ್ಲಿ ಇಟ್ಟು ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಇನ್ನಾದರೂ ಇದಕ್ಕೆ ಒಳ್ಳೆಯದಾಗುತ್ತೆ ಅಂತ ಒಂದು ಕೇಂದ್ರ ಸರ್ಕಾರದವರು ಈ ರೀತಿ ಬೆಳಗಾವಿಯಲ್ಲಿ ಒಂದು ಸಣ್ಣ ಲೆವೆಲಲ್ಲಿ ಏನು ಇಂಡಸ್ಟ್ರಿ ಇದ್ದಾವೆ ಅವ್ರಿಗೂ ಸಪೋರ್ಟ್ ಮಾಡಬೇಕು. ಮತ್ತು ಅವರನ್ನು ಟೆಕ್ನಾಲಜಿಕಲಿ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ಮೆಂಟ್ ಮಾಡಲಿಕ್ಕೆ ಆರ್ಥಿಕವಾಗಿ ಹಾಗೂ ಪೊಲಿಟಿಕಲಿ ಇವ್ರಿಗೆ ಸಪೋರ್ಟ್ ಮಾಡಿ ಇಂಡಸ್ಟ್ರಿ ಬೆಳೆದರೆ ನಮ್ಮ ಬೆಳಗಾವಿನೂ ಸಾಕಷ್ಟು ಮಟ್ಟಿಗೆ ಇನ್ನೂ ಬೆಳೀಲಿಕ್ಕೆ ಅವಕಾಶ ಅದ. ಯಾವ ರೀತಿ ನಮ್ಮ ಬೆಳಗಾವಿ ಇನ್ನೂ ಬೆಳಿಬೇಕಿತ್ತು, ಬೆಳೆದಿಲ್ಲ. ಅದಕ್ಕಾಗಿ ಈಗ ಒಂದು ಈ ರೀತಿಯಲ್ಲಿ ನಾವು ಮಾಡಿದರೆ ನಮ್ಮ ಆರ್ಥಿಕವಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಪ್ರಕಾಶ್ ಮುಗ್ಳಿ ಹಾಗೂ ನಮ್ಮ ಕಿರಣ್ ಕುಮಾರ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದೊಂದು ದೊಡ್ಡ ಅಚೀವ್ಮೆಂಟ್ ಇದೆ. ಅವರು 16.5 ಕೋಟಿ ಬಂಡವಾಳ ತಂದು ಬೆಳಗಾವಿಯಲ್ಲಿ ಮಾಡ್ತಿದ್ದಾರೆ ಅಂತ. ಮತ್ತು ಇದೇ ಸಂದರ್ಭದಲ್ಲಿ ಅವ್ರನ್ನ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್.